ಸಾಮಾನ್ಯವಾಗಿ ಹಬ್ಬದ ಋತು ಮುಗಿದ ಮೇಲೆ ತೆಂಗಿನಕಾಯಿ ದರ ಕಡಿಮೆಯಾಗುವುದು ವಾಡಿಕೆ. ಆದರೆ ದೀಪಾವಳಿಯ ನಂತರವೂ ಸಹ ತೆಂಗಿನಕಾಯಿ ದರ ಏರುಗತಿಯಲ್ಲಿ ಸಾಗುತ್ತಿದೆ. 8 ರೂಪಾಯಿಯಿಂದ 10 ರೂಪಾಯಿಗೆ ಇದ್ದಂತಹ ತೆಂಗಿನಕಾಯಿ ಇಂದು 20 ರೂಪಾಯಿಯಿಂದ 35 ರೂಪಾಯಿಯವರೆಗೆ ಮಾರಾಟವಾಗುತ್ತಿದೆ. ಇದರಿಂದ ಪ್ರತಿನಿತ್ಯ ತೆಂಗಿನಕಾಯಿ ಬಳಸುವಂತಹ ಹೋಟೆಲ್ಗಳಲ್ಲಿ, ದೇವಾಲಯಗಳಲ್ಲಿ ಇದರ ಎಫೆಕ್ಟ್ ಕಾಣುತ್ತಿದೆ. ಮದುವೆ, ಶುಭ ಸಮಾರಂಭಗಳಿಗೆ ಸಹ ತೆಂಗಿನಕಾಯಿ ದರ ಅತ್ಯಧಿಕವಾಗಿದೆ. ದರ ಹೆಚ್ಚಳಕ್ಕೆ ಕಾರಣ ಹುಡುಕುತ್ತಾ ಹೋದರೆ ರೋಗಬಾಧೆ, ಹವಾಮಾನ ವೈಪರೀತ್ಯ, ಇಳುವರಿ ಕುಸಿತ, ಬೇಸಿಗೆಯಲ್ಲಿ ಎಳನೀರಿನ ಸರಬರಾಜು ಅಧಿಕ ಕಂಡು ಬರುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ತೆಂಗಿನಕಾಯಿ ಅತ್ಯಧಿಕವಾಗಿ ಬೆಳೆಯಲಾಗುತ್ತೆ. ಹಾಗಾಗಿಯೇ ಕಲ್ಪತರು ನಾಡು ಎಂದು ಪ್ರಸಿದ್ಧಿಯನ್ನ ಪಡೆದಿದೆ. ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಪ್ರತಿ ಶನಿವಾರ ನಡೆಯುವಂತಹ ಸಂತೆಯಲ್ಲಿ ಸಾವಿರಾರು ರೈತರು ತೆಂಗನ್ನ ಮಾರುತ್ತಿರುವುದು ಕಂಡುಬರುತ್ತಿತ್ತು. ಅವತ್ತು ತೆಂಗಿನಕಾಯಿ ಬೆಲೆ ಅದೇ ಪರಿಸ್ಥಿತಿ ಆಯಿತು. 8ರಿಂದ 10 ರೂಪಾಯಿ, 12 ರೂಪಾಯಿ ತೆಂಗಿನಕಾಯಿ ಆಗಿತ್ತು. ಕೀಳ ಕೂಲಿ ಇರ್ತಿರಲಿಲ್ಲ. ಇವತ್ತು ಸ್ವಲ್ಪ ರೈತ ಸುಧಾರಿಸ್ಕೊಂತವನೇ. ಏನಾಗಿದೆ, 20,000 ಕಾಯಿ ಬೀಳೋಂಗೆ 7ರಿಂದ 8,000 ಕಾಯಿ ಬೀಳ್ತಾ ಇದೆ. ಬೆಳೆ ಕಮ್ಮಿ ಆಯಿತು. ಬೆಳೆ ಭಾರಿ ಕಮ್ಮಿ, ಬೆಳೆ ಕಮ್ಮಿ ಆಗಿರೋಂಥದ್ದು. ಆ ಉದ್ದೇಶದಿಂದ ಈಗ ಸ್ವಲ್ಪ ಎದ್ದಿದೆ ತೆಂಗಿನಕಾಯಿ. ಎಲ್ಲ ರಾಜ್ಯದಲ್ಲೂ ಮತ್ತೆ ಮಾಮೂಲಿ ಬೆಳೆ ಆದರೆ ಮತ್ತೆ ಅದೇ ಪರಿಸ್ಥಿತಿಗೆ ಬರ್ತೈತೆ. ಈಗೇನೋ ನಮ್ಮ ಭಾಗದಲ್ಲಿ ಸ್ವಲ್ಪ ಇರೋದ್ರಿಂದ ಉಳಿದೈತೆ. 22 ಕಾಸು ರೈತರಿಗೆ ದುಡ್ಡು ಅನ್ನೋದು ಸಿಗ್ತಾ ಇದೆ. ಮುಂಚೆ 8ರಿಂದ 10 ರೂಪಾಯಿ ತೆಂಗಿನಕಾಯಿ ಸಿಗ್ತಾ ಇತ್ತು. ಇತ್ತೀಚೆಗೆ ಅದು 25ರಿಂದ 30 ರೂಪಾಯಿ ಆಗಿದೆ. ಇದರಿಂದ ನಮಗೂ ತೊಂದರೆ ಆಗ್ತಿದೆ. ನಾವು ಜನಗಳ ಹತ್ರ ರೇಟ್ ಜಾಸ್ತಿ ಮಾಡಿ ಕೇಳೋದಕ್ಕಾಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ರೇಟನ್ನು ಕರೆಕ್ಟಾಗಿ ಬಗೆಹರಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ರೈತರಿಗೂ ನಮಗೂ. ನಮಗೆ ಇಲ್ಲಿ ಗ್ರಾಹಕರು ಮಾಮೂಲಿ 30-40 ತಿಂಡಿ ಕೊಡ್ತೀವಿ, ಇವಾಗ 50 ಅಂದರೆ ಯಾಕೆ ಇಷ್ಟೊಂದು ರೇಟು ಅಂತ ಕ್ವಶನ್ ಮಾಡ್ತೀವಿ. ಹೀಗಾಗಿ ನಮಗೆ ಭಾರಿ ತೊಂದರೆ ಆಗೈತೆ. ನಾವು 20-30 ವರ್ಷದಿಂದ ಈ ಹೋಟ್ಲು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮದು ಈಗ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಮಕ್ಕಳು ಮರಿ ಜೀವನ ಓದಿಸೋದು ಪಾಸೋದು ಇದ್ದೇ ಇರ್ತೈತಿ. ಗ್ರಾಹಕರು 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡಿ ಯಾಕೆ ಮಾಡ್ತೀರಾ ಅಂತಾರೆ. ಈಗಿನ ರೇಟ್ನಾಗೆ ತೆಂಗಿನಕಾಯಿ 8 ರೂಪಾಯಿ 10 ರೂಪಾಯಿ ಸಿಗ್ತಾಯಿತ್ತು. ಈಗ 50, 60, 40 ಹಿಂಗೆ ಕೇಳ್ತಾರೆ. ನಮಗೇನು ವರ್ಕೌಟ್ ಆಗ್ತಿಲ್ಲ. ಇದರಿಂದ ಈ ಭಾರಿ ತೊಂದರೆ ಆಗಿದೆ.